Yes, my dear teachers and students, today we are going to discuss about chapter-wise marks distribution of second language English subject for SSLC examination 2025-26 ಅಂತ ಕೊಟ್ಟಿದ್ದೇವೆ. ಆಕ್ಚುಲಿ ಇದೇ ಆ ಹೋದ ವರ್ಷದೂ ಕೂಡ ಸೊ 2026 ಮತ್ತು 27ಕ್ಕೆ ಅಪ್ಲೈ ಆಗುತ್ತೆ, ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ. ಈ ಸದ್ಯದ ಮಟ್ಟಿಗಂತೂ ಇದೇ ಅಪ್ಲೈ ಆಗುತ್ತೆ. ಸೊ ನಾವು ಇವತ್ತು ನೋಡೋದ್ರಲ್ಲಿ ನಮ್ಮ SSLC ಇಂಗ್ಲಿಷ್ ಸಬ್ಜೆಕ್ಟ್ ಪ್ರಿಪೇರ್ ನೋಡೋಣ 2026 ಮತ್ತು 27ನೇ ಸಾಲ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ದಿಸ್ ರಾಜು ವೆಲ್ಕಮ್ ಟು ಸ್ಮಾರ್ಟ್ 20. ಈ ವಿಡಿಯೋನ ನೋಡಿದ್ರೆ ಖಂಡಿತವಾಗಿ ನಿಮ್ಮ ಐಡಿಯಾ ಬರ್ತದೆ, ಕ್ವಶನ್ ಹೆಂಗ್ ಇರ್ತದೆ, ನೀವು ಏನ್ ಓದ್ಕೋಬೇಕು, ಯಾವ ಕ್ವಶನ್ಸ್ ಎಷ್ಟೊಂದು ಈಸಿ ಇರ್ತದೆ ಪ್ಯಾಟರ್ನ್ ಅನ್ನೋದನ್ನ ಈಸಿಯಾಗಿ ತಿಳ್ಕೊತಾರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಅದರಲ್ಲಿ. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ರಿ, ಇರೋದೇ ನಿಮ್ಗೆ ಎಲ್ರಿಗೂ ಗೊತ್ತು 8 ಲೆಸನ್ಸ್, 8 ಪೋಯಮ್ಸ್, 4 ಸಪ್ಲಿಮೆಂಟ್ ರೀಡರ್ಸ್ ಇರ್ತಾವ. ಸೊ ಟೋಟಲ್ 20 ಯೂನಿಟ್ಸ್ ಅನ್ಕೊಡ್ರಿ, ಚಾಪ್ಟರ್ಸ್ ಅಥವಾ ಲೆಸನ್ಸ್ ಅನ್ಕೊಡ್ರಿ. ಸೊ ಇದರಿಂದ ಬರೋದೇ 40 ಮಾರ್ಕ್ಸ್ ಕ್ವಶನ್ಸ್ ಬರ್ತಾವ. ಇನ್ನು ಗ್ರಾಮರ್, ಕಾಂಪ್ರಿಹೆನ್ಷನ್, ವೊಕ್ಯಾಬ್ಯುಲರಿ ಅದ್ರ ಮೇಲೆ 40 ಮಾರ್ಕ್ಸ್ ಕ್ವಶನ್ ಬರ್ತಾವ. 40 ಪ್ಲಸ್ 40 80 ಮಾರ್ಕ್ಸ್, ಇಷ್ಟೇ 20 ಇಂಟರ್ನಲ್ 100 ಆರಾಮಾಗಿ ನೀವು ಔಟ್ ಆಫ್ 4 ತಗೋಬಹುದು ನಮ್ಮ ಇಂಗ್ಲಿಷ್ ಸಬ್ಜೆಕ್ಟ್ ದಲ್ಲಿ. ಅದಕ್ಕಾಗಿ ಇದನ್ನ ಗ್ರೂಪ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಪ್ರಕಾರ ನೀವು ಸ್ಟಡಿ ಮಾಡಿ. ಸೊ ಹೀರೋ ಅಂತಿದೆ, ಆ ಹೀರೋದಿಂದ 3 ಮಾರ್ಕ್ಸ್ ಒಂದೇ ಒಂದು ಕ್ವಶನ್ ಕೇಳ್ತಾರೆ, 3 ಅಂಕ ಕೇಳ್ತಾರೆ. 3 ಅಂತ 3 ಮಾರ್ಕ್ಸ್ ಒಂದೇ ಕ್ವಶನ್ ಕೇಳ್ತಾರೆ, ಒಂದೇ ಕ್ವಶನ್ 3 ಅಂಕ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನೀವು ವಿಚಾರ ಮಾಡುವಂತದ್ದು ಇನ್ ಸೊ 3 ಮಾರ್ಕ್ಸ್ ಅಂದ್ರೆ ಏನ್ ಕೇಳ್ತಾರೆ ಸರ್ ಅಂದ್ರೆ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ಬೋದು ಅಥವಾ ಎಕ್ಸ್ಟ್ರಾಕ್ಟ್ ಕೇಳ್ಬೋದು, ಎರಡನ್ನೂ ಓದ್ಬೋದು. ಇವು ಎರಡು 3 ಮಾರ್ಕ್ಸ್ ಬರುವಂತವು. ಸೊ 2-3 ಸೆಂಟೆನ್ಸ್ ಕ್ವಶನ್ ಬರ್ತಾವೆ ಸರ್, ಬರಲ್ಲ. ಸೊ 1 ಮಾರ್ಕ್ಸ್ ಕ್ವಶನ್ ಬರ್ತಾವೆ ಸರ್, ಬರೋದಿಲ್ಲ. ಒಂದು ಅಂಕದ ಯಾವುದೇ ಪ್ರಶ್ನೆಗಳು ನಮ್ಮಲ್ಲಿ ಬರೋದಿಲ್ಲ. 1 ಅಂಕದ ಪ್ರೋಸ್ ಪೊಯಟ್ರಿ ಯಾವುದೇ 1 ಅಂಕದ ಬರೋದಿಲ್ಲ. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಬರ್ತಾವೆ. 4 ಮಾರ್ಕ್ಸ್ ಬರಲ್ಲ ನಮ್ಮ ಪ್ರೋಸ್ ಸೆಕ್ಷನ್ ದಲ್ಲಿ, ಪೊಯಟ್ರಿ ಸೆಕ್ಷನ್ ದಲ್ಲಿ ಮಾತ್ರ ಬರ್ತವೆ. 5 ಮಾರ್ಕ್ಸ್ ಬರಲ್ಲ ಇಲ್ಲಿ ಪ್ರೋಸ್ ದಲ್ಲಿ. ಸೊ ಈಗ ನೀವು ಕಾನ್ಸಂಟ್ರೇಷನ್ ಮಾಡಬೇಕಾದ್ರೆ 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಪ್ರೋಸ್ ಸೆಕ್ಷನ್ ದಲ್ಲಿ ಗದ್ಯ ಭಾಗದಿಂದ. ಸೊ ಒಂದು ಕ್ಲಿಯರ್ ಆಯ್ತಾ? ಹೀರೋನ 3 ಮಾರ್ಕ್ಸ್ ಕ್ವಶನ್. ದೇಶಗಲ್ಪದ ಟ್ಯಾಕ್ಸ್ ಅಂತ ಬ್ಯೂಟಿಫುಲ್ ಲೆಸನ್ ಇದೆ. ಸೊ ಅದರಿಂದ 3 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಇಲ್ಲಿನೂ ಸೇಮ್. ಸೊ 5 to 6 ಸೆಂಟೆನ್ಸ್ ಕ್ವಶನ್ಸ್ ಕೇಳ್ಬೋದು, ಎಕ್ಸ್ಟ್ರಾ ಕ್ವಶನ್ ಕೇಳ್ಬೋದು, ಯಾವ್ದು ಬೇಕಾದ್ರೆ ಕೇಳ್ಬೋದು. ಹಿಂಗೆ ಅಂತೇನಿಲ್ಲ, ಅದಕ್ಕೇನ ಇದು ಫಿಕ್ಸ್ ಇಲ್ಲ. ನೀವೆಲ್ಲನೂ ಓದ್ಕೋಬೇಕಾಗತ್ತ. ಯಾವುದೇ ಓದ್ಕೊಡ್ರಿ, ಎಲ್ಲಿ ಬೇದಿದ್ರೆ ಓದ್ಕೊಡ್ರಿ ಫಸ್ಟ್. ಇನ್ ಥರ್ಡ್ ಲೆಸನ್ ಜೆಂಟಲ್ಮೆನ್ ಆಫ್ ಲಿಯನ್ ನಡೆಯೋ ಇದೆ. 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಸರ್. 2 ಮಾರ್ಕ್ಸ್ ಒಂದು ಕ್ವಶನ್ ಅಂದ್ರೆ ಯಾವ್ದು ಸರ್ ಅಂದ್ರೆ 2-3 ಸೆಂಟೆನ್ಸ್ ಕ್ವಶನ್ಸ್ ನೋಡ್ಕೊಡ್ರಿ, 2-3 ವಾಕ್ಯದ ಕ್ವಶನ್ಸ್ ನೋಡ್ಕೊಡ್ರಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 2 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ, 2-3 ಸೆಂಟೆನ್ಸ್ ಕ್ವಶನ್ಸ್ ನೋಡ್ಕೊರಿ. ದ ಕನ್ಸರ್ಟ್ 2-3 ಸೆಂಟೆನ್ಸ್ ಕ್ವಶನ್ಸ್ ಒಂದು ಬರುತ್ತೆ, ಅದನ್ನ ನೋಡ್ಕೊಡ್ರಿ. ಓಕೆ, ಸೊ 2 ಮಾರ್ಕ್ಸ್ ಇಲ್ಲಿ 3 ಆ ಇನ್ನ 3 ಮಾರ್ಕ್ಸ್ ಕ್ವಶನ್ ಮತ್ತೊಂದು ಬರುತ್ತಾ, ಇದರಿಂದ ದ ಡಿಸ್ಕವರಿ ಇದರಿಂದ ಸೇಮ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಅಥವಾ ಎಕ್ಸ್ಟ್ರಾಕ್ಟ್ ನೋಡ್ಕೊಡ್ರಿ. 3 ಮಾರ್ಕ್ಸ್ ಕ್ವಶನ್ ಮತ್ತೊಂದು ಬರುತ್ತೆ, ಕಲರ್ಸ್ ಆಫ್ ಸೈಲೆನ್ಸ್, ಸೇಮ್ 5 to 6 ಸೆಂಟೆನ್ಸ್ ಕ್ವಶನ್ಸ್ ಮತ್ತು ಎಕ್ಸ್ಟ್ರಾಕ್ಟ್ ನೋಡ್ಕೊಡ್ರಿ. ಇನ್ನು ಒಂದು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಸೈನ್ಸ್ ಅಂಡ್ ಹೋಪ್ ಅಂದ್ರೆ ಟೋಟಲ್ ಎಷ್ಟದು ಇಲ್ಲಿ 4 2 ಮಾರ್ಕ್ಸ್ ಕ್ವಶನ್ಸ್. ಅದು 1 2 3 4 5 to 6 ಕ್ವಶನ್ಸ್ ಅದು, ಅಥವಾ 3 ಮಾರ್ಕ್ಸ್ ಕ್ವಶನ್ಸ್ ಅದು. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ 4 ಬರ್ತವೆ, 3 ಮಾರ್ಕ್ಸ್ ಕ್ವಶನ್ಸ್ 4 ಮುಗಿದೋಯ್ತು. ಇಲ್ಲೇನಿದೆ, ಏನು ಇಲ್ಲ. 3 ಮಾರ್ಕ್ಸ್ 4, 2 ಮಾರ್ಕ್ಸ್ 4, ಟೋಟಲ್ 8 ಕ್ವಶನ್ಸ್ ಬರ್ತಾವೆ. ನಾವು ಪ್ರೋ ಸೆಕ್ಷನ್ ಅಂದ್ರೆ 20 ಮಾರ್ಕ್ಸ್ ಕ್ವಶನ್ಸ್, ಇಲ್ಲಿ 20 ಆಯ್ತು. ಹೌದಾ? ಇನ್ನು ಪೊಯಿಟ್ರಿ ಸೆಕ್ಷನ್ ದಲ್ಲಿ ಮತ್ತೆ 8 ಪಾಯಿಂಟ್ಸ್ ಬರ್ತಾವು. ಗ್ರಾಮರ್ ಕಾನ್ಸೆಪ್ಟ್ರಿ ಅಂತ ಖಂಡಿತವಾಗ್ಲೂ ಸಮರಿ ಬರುತ್ತೆ 4 ಮಾರ್ಕ್ಸ್ ಗೆ, ಅದು ಮುಗೀತು. ಸಮರಿ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಮೆಮೊರೈಸೇಷನ್ ಕೇಳ್ತಾನೆ, ಬ್ಯಾಟ್ ಮಾಡ್ರಿ ಅಂತ, ಅದು 4 ಮಾರ್ಕ್ಸ್ ಗೆ ಮುಗೀತು. ಐ ಆಮ್ ದ ಲ್ಯಾಂಡ್ 2 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ. ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದಾರೆ ಅಂದ್ರೆ ಆಪ್ಷನ್ಸ್ ಕೊಡ್ತಾರೆ, ಎರಡರಲ್ಲಿ ಒಂದು ಅಂತ ಹೇಳಿ. ಯಾವುದು ದ ಸಾಂಗ್ ಆಫ್ ಇಂಡಿಯಾ ಸಮರಿ ಕೇಳಬಹುದು, ಸಮರಿ ಕೇಳ್ತಾರೆ. ಮತ್ 2 ಮಾರ್ಕ್ಸ್ ಕ್ವಶನ್ ಜಾರ್ಜ್ ಪಾಯಿಂಟ್ 2 ಇದ್ರ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಆಮೇಲೆ ಬ್ಯಾಡ್ ಅಂತ ಟೆಂಪಲ್ಸ್ ಅಂದ್ರೆ ಪೋಯಮ್ ಮೆಮೊರೈಸೇಷನ್ ಕೇಳ್ಬೋದು ಅಥವಾ ಸಮರಿ ಕೇಳ್ಬೋದು. ಇಲ್ಲಿ ಸಮರಿನೇ, ಮೆಮೊರೈಸೇಷನ್ ಅಲ್ಲ, ಸಮರಿನೇ. ಆಮೇಲೆ ದ ಬ್ಲೈಂಡ್ ಬಾಯ್ ಅಂತ ಪೋಯಮ್ ಮೆಮೊರೈಸೇಷನ್ ಕೇಳ್ತಾರೆ. ಸೊ ಯಾವ್ದು ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಬ್ಲೈಂಡ್ ಬಾಯ್ ದಲ್ಲಿ ಎರಡರಲ್ಲಿ ಒಂದು ಬರಿಬೇಕು. ಆಫ್ಟರ್ ಟುಮಾರೋ ಆಫ್ಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ 2 ಮಾರ್ಕ್ಸ್ ಕ್ವಶನ್ ಒಂದು ಕೇಳ್ತಾರೆ, ಮುಗಿತು. ಇಡೀ ನಮ್ಮ ಪದ್ಯ ಭಾಗದಿಂದ 2 ಮಾರ್ಕ್ಸ್ ಕ್ವಶನ್ ಬರೋದು ಒಂದೇ ಒಂದು ಬರುತ್ತೆ, ಅದು ಆಂಬುಲೆನ್ಸ್. 3 ಮಾರ್ಕ್ಸ್ ಕ್ವಶನ್ಸ್ 2 ಬರ್ತವೆ, ಒಂದು ಜಾಸ್ಮಿನ್ ಟೂದಿಂದ, ಇನ್ನೊಂದು ಆಫ್ಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. 4 ಮಾರ್ಕ್ಸ್ ಕ್ವಶನ್ಸ್ 1 2 3 4 5 ಬರ್ತವೆ, ಅದರಲ್ಲಿ ಬರಿಬೇಕಾದದ್ದು ಎರಡೆರಡು ಬರಿಬೇಕು. ಓಕೆ, ಈಸಿ. ಟೋಟಲ್ 5 ಕ್ವಶನ್ಸ್ ಬರ್ತವೆ, 16 ಮಾರ್ಕ್ಸ್ ಪದ್ಯ ಭಾಗ. ಅಲ್ಲಿ 20, ಇಲ್ಲಿ 16 ಆಯ್ತು. ಇನ್ನು 4 ಸಪ್ಲಿಮೆಂಟರಿ ರೀಡರ್ 20 ಆಯ್ತಲ್ಲ. ಸಪ್ಲಿಮೆಂಟರಿ ರೀಡರ್ ಇಂದ 4 ಲೆಸನ್ಸ್ ಅದಾವಲ್ಲ. ಸೊ 4 ಲೆಸನ್, ಎಲ್ಲಾ ಲೆಸನ್ 2 2 ಮಾರ್ಕ್ಸ್ ಕ್ವಶನ್ ಬರ್ತಾವೆ. ನಮ್ದು ಎಲ್ಲ ಲೆಸನ್ 2 3 ಸೆಂಟೆನ್ಸ್ ಕ್ವಶನ್ಸ್ ಮಾತ್ರ ನೋಡ್ಕೊಳ್ರಿ.
ಪದ್ಯ ಭಾಗದಿಂದ 3 ಮಾರ್ಕ್ಸ್ ಕ್ವಶನ್ಸ್ ಬಂದಿದ್ದಾವೆ. ಇದು ನೋಡ್ರಿ 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ 5 ಟು 6 ಸೆಂಟೆನ್ಸ್ ಕ್ವಶನ್ಸ್ ಆಗಿರ್ಬೋದು. ಆಮೇಲೆ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು. ಅದೊಂದ್ ನೆಮ್ದಿ ಇಟ್ಕೊಳ್ರಿ. ಯಾವ್ದಾದ್ರು ಓಕೆ 3 ಮಾರ್ಕ್ಸ್ ಕ್ವಶನ್ಸ್ ಅಂದ್ರೆ. ಹಾ ಇನ್ನ ಸಪ್ಲಿಮೆಂಟರಿ ನಂತರ ನಾರಾಯಣಪುರ ಇನ್ಸಿಡೆಂಟ್ ಆನ್ ಟಾಪ್ ಆಫ್ ದಿ ವರ್ಲ್ಡ್ ಇವು ಎರಡರಲ್ಲಿ ಒಂದು ಬರೀರಿ. ಗ್ರೇಟ್ ಮಟ್ಟ ಎಷ್ಟು ದ ಬರ್ಡ್ ಆಫ್ ಎರಡರಲ್ಲಿ ಒಂದು ಬರೀ. ಮುಗಿದು ಎರಡೇ ಕ್ವಶನ್ಸ್ ಬರೀಬೇಕು 4 ಮಾರ್ಕ್ಸ್. ಟೋಟಲ್ 15 ಕ್ವಶನ್ಸ್ ಬರ್ತವೆ ಎಲ್ಲ ಕೂಡಿ 40 ಮಾರ್ಕ್ಸ್ ಆಯ್ತು. ಪ್ರೋಸ್ ಪೊಯೆಟ್ರಿ ಸಪ್ಲಿಮೆಂಟರಿ ಹಿಡಿದು ಇನ್ನು ಗ್ರಾಮರ್ ಅಂಡ್ ಕಂಪೋಸಿಷನ್ ನೋಡ್ರಿ ಬರೀ ಗ್ರಾಮರ್ ಅಂಡ್ ವೊಕ್ಯಾಬುಲರಿ ಮೇಲೆ 16 ಮಾರ್ಕ್ಸ್ ಒಂದೊಂದು ಅಂಕದ ಕ್ವಶನ್ ಕೇಳ್ತಾರ. ಒಂದೊಂದು ಮಾರ್ಕ್ಸ್ ಫಸ್ಟಿಗೆ ಇರ್ತಾವ. 16 ಮಾರ್ಕ್ಸ್ ಆಯ್ತು. ಕಂಪೋಸಿಷನ್ ಕಾಂಪ್ರಿಹೆನ್ಷನ್ ಎಡಿಟಿಂಗ್ ಮೇಲೆ ಒಂದು ಕ್ವಶನ್ ಕೇಳ್ತಾರ. 2 ಮಾರ್ಕ್ಸ್ ಇರ್ತೈತಿ ಎಡಿಟಿಂಗ್. ಪ್ರೊಫೈಲ್ ರೈಟಿಂಗ್ ಮೇಲೆ ಒಂದು ಇರ್ತೈತಿ 3 ಮಾರ್ಕ್ಸ್ ಕ್ವಶನ್. ಪಿಕ್ಚರ್ ರೈಟಿಂಗ್ ಬಗ್ಗೆ 1 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ ಇರ್ತೈತಿ ಒಂದು ಕ್ವಶನ್. ಸ್ಟೋರಿ ರೈಟಿಂಗ್ ಅದು 3 ಮಾರ್ಕ್ಸ್ ಕ್ವಶನ್. ಎಸ್ಸೆ 4 ಅಂಕಕ್ಕೆ ಒಂದು ಕೇಳ್ತಾರೆ. ಲೆಟರ್ ರೈಟಿಂಗ್ ಒಂದು ಕೇಳ್ತಾರೆ. 5 ಅಂಕಕ್ಕೆ ಕೇಳುವಂತ ಒಂದೇ ಕ್ವಶನ್ ಲೆಟರ್ ರೈಟಿಂಗ್. ಪ್ಯಾಸೇಜ್ ರೀಡಿಂಗ್ ಒಂದು ಕ್ವಶನ್ ಇರ್ತದೆ. 2 ಮಾರ್ಕ್ಸ್ ಇಂದ 2 ಕ್ವಶನ್ಸ್ ಇರ್ತವೆ 4 ಮಾರ್ಕ್ಸ್. ಟೋಟಲ್ 23 ಕ್ವಶನ್ಸ್ ಬರ್ತಾವೆ. ಎಲ್ಲಿ ಗ್ರಾಮರ್ ಅಂಡ್ ಕಂಪೋಸಿಷನ್ ಅಲ್ಲಿ 40 ಮಾರ್ಕ್ಸ್. ಮುಗೀತು ಇಷ್ಟ. ಇಷ್ಟೇ ನೋಡ್ರಿ ಬ್ಲೂ ಪ್ರಿಂಟ್ ಅನ್ಲಿಕ್ಕೆ ಏನಿಲ್ಲ. ಹಾಗಾದ್ರೆ ಇಷ್ಟು ಮಾಡಿದ್ರೆ ಆಯ್ತು. ನೀವು ಇಡೀ 80ಗೆ 80 ಆರಾಮಾಗಿ ತಗೋಬಹುದು. ಇಲ್ಲಿ ರಿಟರ್ನ್ ಪ್ಲಸ್ 20 ತೊಗೊಂಡ್ರೆ ಮುಗಿತು 100% ರಿಸಲ್ಟ್ ಆಗುತ್ತೆ. ಸರ್ ನಮಗೆ ಗ್ರಾಮರ್ ಹೇಳಿ ಸರ್ ಲೆಸನ್ಸ್ ಹೇಳಿದ್ರೆ ಅಂದ್ರೆ ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಒನ್ ಬೈ ಒನ್ ಮಾಡ್ತಾ ಹೋಗ್ತೀನಿ. ಇದೇನ್ ಗ್ರಾಮರ್ ಕೊಡ್ತಾರೆ, ಗ್ರಾಮರ್ ಡಿಸ್ಕಸ್ ಮಾಡೋಣ, ಲೆಸನ್ ಡಿಸ್ಕಸ್ ಮಾಡೋಣ, ಎಲ್ಲವನ್ನ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ. ಸೊ ಇದಾಗಿತ್ತು ಚಾಪ್ಟರ್ ವೈಸ್ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್. ಮತ್ತೇನಾದ್ರು ಅಪ್ಡೇಟ್ ಇದ್ದು ತೋರಿಸ್ತಾ ಇರ್ತೀನಿ. ವಿಡಿಯೋನ ನೋಡ್ತಾ ಇರಿ, ಓದ್ತಾ ಇರಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಮ್ಮ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡ್ಬೋದು ಜಾಯಿನ್ ಆಗೋದ್ರ ಮೂಲಕ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.